ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಕಾಮತ್ ಫ್ಯಾಮಿಲಿಯವರೆಲ್ಲ ಭಾಗ್ಯನ ಮನೆಗೆ ಬಂದಿರ್ತಾರೆ. ಮುಂದೆ ಕಾಮತ್ ಅವ್ರು ಬಂದು ನಿಂತ್ಕೊಂಡು, ಆದಿ ಎಷ್ಟು ದಿನದಿಂದ ಈ ರೀತಿ ಸುಳ್ಳು ಹೇಳೋದನ್ನ ಕಲ್ತ್ಕೊಂಡ್ಬಿಟ್ಟೆ. ನನ್ನ ಮಗ ನಿನ್ನನ್ನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೆ. ಯಾರು ಏನೇ ತಪ್ಪು ಮಾಡಿದ್ರು ಆದಿ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿತ್ತು. ಇವತ್ತು ಅದನ್ನ ಸುಳ್ಳು ಮಾಡ್ಬಿಟ್ಟೆ ನೀನು ಅಂತ ಕಾಮತ್ ಅವ್ರು ಹೇಳ್ತಾರೆ. ಅದು ಅಂತ ಆದಿ ಹೇಳಕ್ಕಂತ ಬರ್ತಾನೆ. ಆದಿ, ಏನು ಇದೆಲ್ಲ, ನೀನ್ ಈ ರೀತಿ ಮೋಸ ಮಾಡ್ತೀಯ ಅಂತ ನಾವ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಮ್ಮ ಹತ್ರ ಎಲ್ಲ ಬಿಸ್ನೆಸ್ ಟ್ರಿಪ್ ಅಂತ ಹೇಳಿ ಇಲ್ಲಿ ಬಂದು ಈ ರೀತಿ ಬದುಕ್ತಾ ಇದೀಯಾ? ನನ್ನ ಆದಿ, ನಾನ್ ಬೆಳೆಸಿದ ಆದಿ, ನಿನ್ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತ ಇದ್ದೆ. ಆದ್ರೆ ಇವತ್ತು ಎಲ್ರ ಮುಂದೆ ನನ್ನನ್ನ ತಲೆ ತೆಗ್ಸೋ ರೀತಿ ನೀನ್ ಮಾಡ್ಬಿಟ್ಟೆ. ಇವತ್ತು ಏನಮ್ಮ ಭಾಗ್ಯಲಕ್ಷ್ಮಿ, ಅವನಿಗಂತೂ ಬುದ್ಧಿ ಇಲ್ಲ, ನಿನ್ಗೂ ಬುದ್ಧಿ ಇಲ್ವೇನಮ್ಮ? ನಾವು ನಮ್ಮ ಮನೆಯವರು ಎಲ್ಲ ಎಷ್ಟು ನಿನ್ನನ್ನ ನಂಬಿದ್ವಿ. ಇರುವಾಗ ನಮ್ಮ ಮನೆಯವ್ರಿಗೆಲ್ಲ ಮೋಸ ಮಾಡ್ಬೇಕು ಅಂತ ನೀನ್ ಇಷ್ಟು ದಿನದಿಂದ ಕಾಯ್ತಾ ಇದ್ದೆ. ಅಷ್ಟಕ್ಕೂ ನನ್ನ ಅಣ್ಣಂಗೆ ಎಷ್ಟೊಂದು ಹೇಳ್ದೆ, ಇವರೆಲ್ಲ ನಮ್ಮ ಅಂತಸ್ತಿಗೆ ನಮ್ಮ ಇದಕ್ಕೆ ಸರಿ ಹೊಂದಲ್ಲ, ಯಾರನ್ನು ನಾವು ನಂಬೋದ್ ಬೇಡ ಅಂತ. ಆದ್ರೆ ಅಣ್ಣ ಮಾತೆ ಕೇಳಲಿಲ್ಲ. ಸತ್ಯ ಏನು ಅಂತ ನಿನ್ಗೆ ಅರ್ಥ ಆಯ್ತಾ? ಇವಾಗ ನಿನ್ ಸತ್ಯ ಏನು ಅಂತ ಅರ್ಥ ಆಯ್ತಾ? ಕನ್ನಿಕಾ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಭಾಗ್ಯ ಮತ್ತೆ ಕುಸುಮಂಗೆ ತುಂಬಾನೇ ಶಾಕ್ ಆಗುತ್ತೆ. ಇದು ಮಾವ ಅಂತ ಭಾಗ್ಯ ಹೇಳೋದಕ್ಕೆ ಅಂತ ಬರುವಾಗ, ನಿನ್ ಬಗ್ಗೆ ನಾನು ಎಲ್ಲರ ಹತ್ರ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತ ಇದ್ದೆ. ಭಾಗ್ಯ ಎಷ್ಟು ಒಳ್ಳೆ ಹುಡ್ಗಿ, ಎಷ್ಟೊಂದು ತಿಳುವಳಿಕೆ ಇರೋ ಹುಡ್ಗಿ. ಭಾಗ್ಯನಂತ ಜವಾಬ್ದಾರಿಯುತ ಹೆಣ್ಣು ಎಲ್ಲರ ಮನೇಲೂ ಇರ್ಬೇಕು. ಯಾರೇ ತಪ್ಪು ಮಾಡಿದ್ರು ಭಾಗ್ಯ ತಪ್ಪು ಮಾಡಲ್ಲ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೆ. ಇವತ್ತು ನೀನು ನನ್ನನ್ನ ತಲೆ ತಗ್ಸೋ ರೀತಿ ಮಾಡ್ಬಿಟ್ಟಮ್ಮ. ಏನೆಲ್ಲ ನೀವು ಕಳ್ಕೊಂಡ್ಬಿಟ್ರಿ. ಕಾಮತ್ ಅವ್ರು ಹೇಳ್ತಾರೆ, ಆದಿ ಅಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವು ಸತ್ಯ ಹೇಳಿದ್ರೆ ನಾನು ಇದನ್ನೆಲ್ಲ ಮಾಡೋದಕ್ಕೆ ನೀವು ಬಿಡೋದಿಲ್ಲ ಅಂತ ಹೇಳಿ ನಾನು ಸುಳ್ಳು ಹೇಳ್ದೆ ಅಂತ ಆದಿ ಹೇಳ್ತಾನೆ. ಸುಳ್ಳು ಹೇಳ್ಕೊಂಡೆ ನಾನು ಸಾಧಿಸೋ ತರ ಇದ್ದಿದ್ರೆ ದೇಶದಲ್ಲಿರೋ ಎಲ್ಲರೂ ಸುಳ್ಳು ಹೇಳ್ಕೊಂಡೆ ಬದುಕ್ತಾ ಇದ್ರು. ಜವಾಬ್ದಾರಿ ತಗೋಬೇಕಾಗಿರೋ ನೀನೇ ದಾರಿಲಿ ನಡೆದ್ರೆ ಬೇರೆಯವರಿಗೆ ನೀನ್ ಹೇಗ್ ಬುದ್ಧಿ ಹೇಳ್ತೀಯಾ? ಈ ನಿರ್ಧಾರ ಯಾವತ್ತೂ ತಪ್ಪು ನಿರ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ನೋಡಿ ನಾವೆಲ್ಲ ಕಲಿಬೇಕು ಅಂತ ನಾನು ಬೇರೆ ಮಕ್ಕಳಿಗೆ ಬುದ್ಧಿ ಹೇಳ್ತಾ ಇದ್ದೆ. ಆದ್ರೆ ನಿನ್ನಿಂದನೇ ಇವತ್ತು ಇಷ್ಟೊಂದು ದೊಡ್ಡ ತಪ್ಪಾಗಿದೆ ಆದಿ. ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಮೀನಾಕ್ಷಿ ಅವ್ರು ಹೇಳ್ತಾರೆ. ಆದಿ, ಅತ್ತೆ ಅದು ಅಂತ ಹೇಳಕ್ ಬಂದಾಗ ಮುಚ್ಚು ಬಾಯಿ ಸಾಕು. ಅತ್ತೆಗೆ ಮೋಸ ಮಾಡ್ಬೇಕು ಅಂತ ನೀನ್ ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ, ಅದು ಹೋಗಿ ಹೋಗಿ ಇಲ್ಲಿಗೆ ಬಂದು ಛೀ ಅಂತ ಮೀನಾಕ್ಷಿ ಅವ್ರು ಬೈತಾರೆ. ಕಾಮತ್ ಅವರು ಆದಿ ಮುಂದೆ ಬಂದ್ಬಿಟ್ಟು, ಆದಿ ಏನೇ ಇದ್ರು ಅವ್ರ ಮುಂದೆ ಕೂತು ಸಮಸ್ಯೆನ ಪರಿಹರಿಸ್ಕೋಬೇಕು, ಬಿಟ್ಟು ನೀವೇ ಅಂತ ನಿರ್ಧಾರ ಮಾಡಿದ್ರೆ ನಾವು ಹಿರಿಯರಾಗಿ ಇದ್ದು ಏನ್ ಪ್ರಯೋಜನ? ಹೇಗೋ ವಯಸ್ಸಾಗಿದೆ, ಇವ್ರ ಹತ್ರ ಏನ್ ಕೇಳೋದು, ತರನ ನಾವೇ ತಗೊಳ್ಬೋದು ಅಂತ ಅನ್ಕೊಂಡ್ಬಿಟ್ಟೇನಪ್ಪ. ಆದಿ ಈ ತರ ಮಾಡಿದ್ದು ನನ್ ಕೈಯಲ್ಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ತುಂಬಾ ಹೆಮ್ಮೆ ಪಡುವಂತ ಮಗ ಅಂತ ನಾನ್ ಅನ್ಕೊಂಡಿದ್ದೆ. ನನ್ನ ನಂಬಿಕೆನೆಲ್ಲ ಒಂದೇ ಸರಿಗೆ ನಾಶ ಮಾಡ್ಬಿಟ್ರಿ. ನನ್ನ ಮನಸ್ಸಿಗೆ ತುಂಬಾ ಅಂದ್ರೆ ತುಂಬಾ ನೋವಾಗಿದೆ. ಯಾರನ್ನ ನಾನು ಅತಿಯಾಗಿ ನಂಬಿದ್ನೋ ಅವರಿಂದಾನೇ ಮೋಸ ಹೋಗ್ಬಿಟ್ಟೆ ಅಂತ ಅನಿಸ್ತಿದೆ. ಕಾಮತ್ ಹೇಳ್ತಾರೆ. ಪೂಜಾ ಭಾಗ್ಯನ ಹತ್ರ ಬಂದ್ಬಿಟ್ಟು, ಅಕ್ಕ ನೀನು ನನ್ನ ಹತ್ರ ಇಷ್ಟು ದಿನ ಆದ್ರೂ ಯಾವ ವಿಷಯನೂ ಮುಚ್ಚಿಟ್ಟಿರ್ಲಿಲ್ಲ, ನೀನು ಸುಳ್ಳು ಹೇಳಲ್ಲ. ಇವತ್ತು ನೀನೇ ನನ್ನ ಹತ್ರ ಸುಳ್ಳು ಹೇಳ್ಬಿಟ್ಟಲ್ಲಕ್ಕ. ನಿನಗೆ ಬೆಳಗ್ಗೆನೆ ಫೋನ್ ಮಾಡಿ ಆದಿ ಬಾವ ಮನೆಗೆ ಬಂದಿದ್ರಾ, ಫೋನ್ ಮಾಡಿದ್ರಾ ಅಂತ ಕೇಳ್ದೆ. ಆದ್ರೆ ನೀನು ಈಸಿಯಾಗಿ ಸುಳ್ಳು ಹೇಳ್ಬಿಟ್ಟೆ. ಯಾಕಕ್ಕ, ಯಾಕೆ ಮಾಡ್ದೆ ಅಂತ ಪೂಜಾ ಕೇಳ್ತಾಳೆ. ಅದಾಗಲ್ಲ ಪೂಜಾ ಅಂತ ಭಾಗ್ಯ ಹೇಳೋದಕ್ ಬರ್ತಾಳೆ. ಅಲ್ಲಿ ಭಾಗ್ಯ ಅವ್ರದ್ದೇನು ತಪ್ಪಿಲ್ಲ. ಅವರು ವಾಪಸ್ ಕೊಡೋದಕ್ ಬಂದ್ರು, ಆದ್ರೆ ನಾನು ಅದನ್ನ ಇಸ್ಕೊಂಡಿಲ್ಲ. ಅವರು ಮಿಡ್ಲ್ ಕ್ಲಾಸ್ ಜೀವನದಲ್ಲಿ ಇಷ್ಟೊಂದು ದುಡ್ಡು ಇಟ್ಕೊಂಡು ಬದುಕೋದು ತುಂಬಾನೇ ಕಷ್ಟ, ನಮಗ್ ಭಾರ ಅಂತ ಅನ್ಸುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಮಿಡ್ಲ್ ಕ್ಲಾಸ್ ಜೀವನ ಹೇಗಿರುತ್ತೆ ಅಂತ ನೋಡೋಣ ಅಂತ ಅನ್ಕೊಂಡು ಇವರಿಗೊಂದು ಚಾಲೆಂಜ್ ಆಗ್ತೆ. ಈ ವಾರ ನಾನ್ ಮಿಡ್ಲ್ ಕ್ಲಾಸ್ ಜೀವನ ನಡೆಸಿದ್ರೆ ಆ ದುಡ್ಡು ನಿಮ್ಗೆ ಅಂತ ಚಾಲೆಂಜ್ ಆಗ್ತೆ. ಅವರು ಬೇಡ ಅಂತ ಹೇಳಿದ್ರು. ನಾನು ಬಿಡದೆ ಚಾಲೆಂಜ್ ಅನ್ನ ಮಾಡ್ಲೇಬೇಕು ಅಂತ ಮಾಡ್ದೆ. ಇದ್ರಲ್ಲಿ ಭಾಗ್ಯ ಅವ್ರ ತಪ್ಪು ಏನಿಲ್ಲ. ಆದಿ ಹೇಳ್ತಾನೆ. ಆಗ ಕಾಮತ್ ಅವರು, ಏನಪ್ಪಾ ಆದಿ, ನೀವೇ ನಿರ್ಧಾರ ತಗೊಳ್ಳೋ ಅಷ್ಟು ದೊಡ್ಡವರಾಗ್ಬಿಟ್ರಾ? ಅವನನ್ನಂತೂ ಬಿಡು, ಅವನು ಹೇಳಿದ್ದೆ ಆಟ. ನೀನು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡು ಒಂದ್ಸರಿ ಯೋಚನೆ ಮಾಡಿದ್ರೆ ಹಿಂದೆ ವಿಷಯನೆಲ್ಲ ಮುಚ್ಚಿಟ್ಟಿದ್ದು ನಿಂಗೆ ಸರಿ ಅನ್ಸುತ್ತಾ? ವಿಷಯನ ನಮ್ ಗಮನಕ್ಕೆ ತರಬೇಕು ಅಂತ ನಿನಗೆ ಒಂದ್ಸರಿನೂ ಅನಿಸ್ಲೇ ಅಲ್ವಾ? ಗೊತ್ತಿಲ್ಲದೆ ನಮ್ ಬೆನ್ನಿಂದೆ ಇಷ್ಟೆಲ್ಲ ನಾಟಕ ಮಾಡೋ ಅವಶ್ಯಕತೆ ಏನಮ್ಮ ಅಂತ ಕಾಮತ್ ಅವ್ರು ಕೇಳ್ತಾರೆ. ಮೀನಾಕ್ಷಿ, ಅಣ್ಣ ನಿಂಗೆ ಈಗ್ಲಾದ್ರೂ ಗೊತ್ತಾಯ್ತಾ ನಾನು ಹೇಳಿದ್ದು ಇವ್ರ ಮನೆ ಸಂಬಂಧ ನಮಗ್ ಬೇಡ ಅಂತ? ನೀನ್ ನನ್ ಮಾತನ್ನೇ ಕೇಳಲಿಲ್ಲ, ನೋಡು ಇವಾಗ ಏನಾಯ್ತು ಅಂತ. ಸುಳ್ಳು ಹೇಳಿ ನಮ್ ಬೆನ್ನಿಗೆ ಚೂರಿ ಹಾಕೋ ಕೆಲ್ಸನ ಮಾಡ್ತಾ ಇದಾರೆ. ಮೀನಾಕ್ಷಿ ಭಾಗ್ಯನ ಮೇಲೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ನಾನ್ ತಪ್ಪು ಮಾಡ್ಬಿಟ್ನಾ ಬೀಗ್ತಿಯಮ್ಮ? ಅಷ್ಟೊಂದು ಹೇಳಿದ್ರು ಈ ವಿಚಾರನ ನಾನು ಆವೇಶಕ್ಕೆ ಬಿದ್ಬಿಟ್ಟು ಪೂಜನ ಹತ್ರ ಎಲ್ಲಾ ವಿಷಯನೂ ಹೇಳ್ಬಿಟ್ಟೆ. ಪಾಪ ಭಾಗ್ಯ ಎಲ್ಲರ ಹತ್ರನೂ ಬೈಸ್ಕೊಂತ ಇದ್ದಾಳೆ. ಸುನಂದ ಮನ್ಸಲ್ಲೇ ಅನ್ಕೊಂತಾ ಇರ್ತಾಳೆ. ಆದಿ, ಯಾಕೆಲ್ರು ಭಾಗ್ಯಂದು ತಪ್ಪು ಅನ್ನೋ ರೀತಿಲಿ ಮಾತಾಡ್ತಾ ಇದ್ದೀರಾ? ಅವರು ಕೊಟ್ಟಿರೋ ದುಡ್ಡನ್ನ ವಾಪಸ್ ತಗೊಳ್ಳಿ ಅಂತ ಮಾತ್ರ ಹೇಳಿದ್ದು. ಅದನ್ ಬಿಟ್ಟು ಈಗ ಮಾಡಿ ಆಗ್ ಮಾಡಿ ಈಗಿರಿ ಆಗಿರಿ ಅಂತ ನನಗೆ ಯಾವುದೇ ಕಂಡೀಷನ್ ಹಾಕಿಲ್ಲ. ಈ ಚಾಲೆಂಜ್ ಅನ್ನ ಅವ್ರ ಮುಂದೆ ಇಟ್ಟಿದ್ದು ಈ ಮಿಡ್ಲ್ ಕ್ಲಾಸ್ ಜೀವನನ ನಡೆಸ್ತಾ ಇರೋದು. ನಿಮ್ಮ ಹತ್ರ ಈ ವಿಷಯನೆಲ್ಲ ಮುಚ್ಚಿಟ್ಟಿದ್ದು ಬೇರೆ ಯಾವುದೇ ಕಾರಣಕ್ಕಲ್ಲ. ನಾನೇನಾದ್ರೂ ಕಷ್ಟಪಡ್ತಾ ಇರೋದನ್ನ ನೋಡಿದ್ರೆ ಖಂಡಿತ ಒಪ್ಪೋದಿಲ್ಲ ಅಂತ. ಅಪ್ಪ, ಈ ಮಿಡ್ಲ್ ಕ್ಲಾಸ್ ಜೀವನನ ನಡೆಸಿ
ಹಲವಾರು ಪಾಠಗಳನ್ನ ಕಲ್ತ್ಕೊಂಡಿದ್ದೀನಪ್ಪ. ನಿಮ್ಮಂತಿಕೆ ಕೊಡದೇ ಇರೋದನ್ನ ನನಗೆ ಮಿಡ್ಲ್ ಕ್ಲಾಸ್ ಜೀವನ ಕಲಿಸ್ಕೊಟ್ಟಿದೆ. ಇಲ್ಲೇ 7 ದಿನ ಆಗೋಯ್ತು. ನಾನು ಇನ್ನೇನ್ ಮನೆ ಬರ್ಬೇಕು ಅನ್ನೋ ಅಷ್ಟರಲ್ಲಿ ಎಲ್ಲ ಆಗೋಗಿದೆ ಅಂತ ಆದಿ ಹೇಳ್ತಾನೆ. ಆಗ ಭಾಗ್ಯ, ಮಾವ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಇದು ನನ್ನ ಉದ್ದೇಶ ಇದ್ದಿದ್ದು ಆದಿ ಅವ್ರು ಕೊಟ್ಟಿರೋ ದುಡ್ಡನ್ನ ವಾಪಸ್ ಇಸ್ಕೋಬೇಕು ಅಂತ ಬಿಟ್ಟು ಬೇರೆ ಯಾವ ಉದ್ದೇಶನೂ ನನಗಿರ್ಲಿಲ್ಲ. ಬೇಡ, ನಿಮ್ ಪಾಡಿಗೆ ನೀವು ದುಡ್ಡಿಟ್ಕೊಂಡು ನೀವು ಸುಮ್ಮನೆ ಇದ್ಬಿಡಿ ಅಂತ. ಆದ್ರೆ ಆದಿ ಅವರು ಕೇಳಲೇ ಇಲ್ಲ. ಚಾಲೆಂಜು ಹಾಗೆ ಹೀಗೆ ಅಂತ ಏನ ಕಟ್ಟಾಕ್ಬಿಟ್ರು. ಹಾಗೆ ಹೇಳ್ತಿರುವಾಗ ನನ್ ಗಮನಕ್ಕೆ ಒಂದ್ಸರಿ ತರ್ಬೋದಾಗಿತ್ತಲ್ಲಮ್ಮ, ಇದಕ್ಕೂ ನಾನ್ ಪರಿಹಾರ ಕೊಡ್ತಾ ಇದ್ದೆ. ನೀವೇ ನಿರ್ಧಾರ ಮಾಡಿ ಅದನ್ನ ಮನೆಯವರಿಂದ ಮುಚ್ಚಿಟ್ಟು ಹೀಗೆಲ್ಲ ಮೋಸ ಮಾಡ್ತಾ ಇದೀವಿ ಅಂತ ನಿಮಗೆಲ್ಲೂ ಪಶ್ಚಾತ್ತಾಪ ಕಾಡ್ಲೇ ಇಲ್ವಾ? ಅವ್ರೆ, ನೀವು ಮಕ್ಕಳಿಗೆ ಬುದ್ಧಿ ಹೇಳೋ ಸ್ಥಾನದಲ್ಲಿದ್ದೀರಾ. ನೋಡ್ಕೊಂಡು ನೀವು ಕೂಡ ಹೇಗ್ ಸುಮ್ನೆ ಇದ್ರಿ? ಆದ್ರೂ ನಮ್ ಗಮನಕ್ಕೆ ತರಬೇಕು ಅಂತ ಅನಿಸ್ಲೇ ಇಲ್ವಾ? ಮೀನಾಕ್ಷಿ ಕುಸುಮನ್ನ ಕೇಳ್ತಾರೆ. ಕಾಮತ್ ಅವರು, ರಾಯ್ರೆ ಇದೆಲ್ಲ ಮಾಡಿದ್ದು ನಿಮ್ಗೆ ಸರಿ ಅನಿಸ್ತಾ ಇದೆಯಾ? ಈಗಿನ ನಮ್ಮ ಮನೆಗೆ ತಂದ್ಕೊಂಡಿದೀವಿ. ಆಗಿರುವಾಗ ಇದ್ರು 2 ಮನೆಯವರು ಕುತ್ಕೊಂಡ್ ಮಾತಾಡಿ ಏನ್ ನಿರ್ಧಾರ ಏನು ಅಂತ ತಗೋಬೇಕು. ಅದನ್ ಬಿಟ್ಟು ನೀವೇ ಮಾತಾಡಿ ನಿರ್ಧಾರ ತಗೊಳ್ಳೋದಾಗಿದ್ರೆ ನಾವು ಯಾಕೆ ಬೇಕಾಗಿತ್ತು? ಇನ್ನೊಂದು ನಿಮಿಷನೂ ನಾನು ಇಲ್ಲಿ ನಿಲ್ಲೋದಿಲ್ಲ ಹೇಳ್ಬಿಟ್ಟು ಕಾಮತ್ ಅವರು ಅಲ್ಲಿಂದ ಹೊರಟೋದ್ರೆ ಅಪ್ಪ ಅಂತ ಕಿಶನ್ ಕೂಡ ಹೊರಟೋಗ್ತಾರೆ. ಎಲ್ರು ಕಾಮತ್ ಅವರಿಂದನೇ ಹೋಗ್ತಾರೆ. ಭಾಗ್ಯ ಕೆಳಗ್ ಬಿದ್ದು ಜೋರಾಗಿ ಅಳೋದಕ್ ಶುರು ಮಾಡ್ತಾಳೆ. ಕುಸುಮ ಬಂದ್ಬಿಟ್ಟು, ಭಾಗ್ಯ ಏನೂ ಆಗಿಲ್ಲ, ಸ್ವಲ್ಪ ಸಮಾಧಾನ ಮಾಡ್ಕೊಳಮ್ಮ. ಕಾಮತ್ ಸಾರು ತುಂಬಾನೇ ಕೋಪದಲ್ಲಿದ್ದಾರೆ. ಹಾಗಾಗಿ ಮಾತಾಡಿದ್ರು. ಅವರಿಗೆ ನೀನ್ ಯಾವ ತಪ್ಪು ಮಾಡಿಲ್ಲ ಅಂತ ಗೊತ್ತು, ಮುಚ್ಚಿಟ್ಟಿದೀವಿ ಅನ್ನೋ ಕೋಪ. 2 ದಿನ ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಮಾಡ್ಕೊ ಅಂತ ಹೇಳಿದಾಗ ಈ ಕಡೆ ಸುನಂದನ್ಗೆ ತುಂಬಾನೇ ಕೋಪ ಬರುತ್ತೆ. ಬಾಯಿ ಮುಚ್ಚಿ ಬಿಕ್ತಿಯಮ್ಮ, ಎಲ್ಲ ಆಗ್ತಾ ಇರೋದು ನಿಮ್ಮಿಂದಾನೆ. ಮಾಡ್ತಿರೋದಕ್ಕೆಲ್ಲ ನೀವು ಸಪೋರ್ಟ್ ಮಾಡ್ಕೊಂಡು ಸರಿ ಸರಿ ಅಂತ ಹೇಳ್ತಾ ಇದ್ರಿ. ಸರಿ, ನಾ ಮನೆ ಈಗಾಗಿದೆ ಅನ್ಭವಿಸ್ತಾ ಇರೋದು. ನೋಡೇ ಭಾಗ್ಯ, ನೀವು ಮಾಡಿರ ಅನಾಹುತಕ್ಕೆ ಪೂಜನ್ ಸಂಸಾರ ಏನಾದ್ರು ಆದ್ರೆ ನಾನ್ ಮಾತ್ರ ಸುಮ್ನೆ ಬಿಡೋದಿಲ್ಲ. ಜೀವನ ಹೇಗೋ ಹಾಳಾಗೋಯ್ತು. ಹಾಗಂತ ಪೂಜದ ಜೀವನದ ಮೇಲೆ ಹಾಕಿದ್ರೆ ನಾನ್ ಮಾತ್ರ ಸುಮ್ನೆ ಇರೋದಿಲ್ಲ, ಸುಮ್ನೆ ಬಿಡೋದಿಲ್ಲ. ಎಲ್ಲ ಬೇಡ ಅಂತ ಮುಂಚೆನೆ ಬಡ್ಕೊಂಡೆ. ಸಂಜು ಮಣ್ಣು ಮಸಿ ಅಂತ ಹೇಳಿ ಇವಾಗ ಬೀಗ್ರು ಮುಂದೆ ಮರ್ಯಾದೆ ಕಳ್ಕೊಳ್ಳೋ ಹಾಗಾಯ್ತು ಅಂತ ಉಗಿದ್ಬಿಟ್ಟು ಅಲ್ಲಿಂದ ಸುನಂದ ಹೊರಟೋಗ್ತಾರೆ. ತನ್ವಿ ತುಂಬಾ ಬೇಜಾರಿಂದ ಮನೆಗ್ ಬರ್ತಾ ಇರ್ತಾಳೆ. ಏನ್ ಮಾಡೋದು, ಪಪ್ಪನ ಕೋಪ ಮಾಡ್ಕೊಂಡು ಹಾಗೆ ಹೊರಟೋದ್ರು. ಅಮ್ಮನ ಹತ್ರನೇ ಮಾತಾಡ್ಬೇಕು, ಮನೇಲಿ ಏನೇನೋ ಸಮಸ್ಯೆ ಇದೆ. ಈಗ ನನ್ ವಿಷಯನೂ ಹೇಳಿದ್ರೆ ಕೋಪ ಮಾಡ್ಕೊಂತಾರೋ, ಅಜ್ಜಿಗೇನಾದ್ರು ಗೊತ್ತಾದ್ರೆ ಅಷ್ಟೇ ಕಾಲ್ ಮುರಿದು ಮೂಲೆ ಕೂರ್ಸ್ಬಿಡ್ತಾರೆ. ಏನಪ್ಪಾ ಮಾಡೋದು ಇವಾಗ ಯೋಚನೆ ಮಾಡ್ತಾ ಇರ್ತಾಳೆ. ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.